ಖುಷಿ ಚೆನ್ನಾಗಿಲ್ಲ ಮುದ್ದು, ಬೇರೆ ಸ್ಟೆಪ್ ಕಲ್ತ್ಕೊಂಬ. ಏನಕ್ಕೆ ಈ ಖುಷಿ? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪು ಕನ್ನಡ ವ್ಲಾಗ್ಸ್. ಇವತ್ತು ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದಿದ್ದೀನಿ ವ್ಲಾಗ್ ಮಾಡ್ಕೊಳ್ಳೋಣ ಅಂತ. ಮುದ್ದು ಇನ್ನು ಮಲಗಿದ್ದಾನೆ, ಆಲ್ಮೋಸ್ಟ್ ಎದ್ದಿದ್ದಾನೆ, ವಾಶ್ರೂಮ್ಗೆ ಹೋಗಿದ್ದಾನೆ ಅನ್ಸುತ್ತೆ. ಇವಾಗ ನನ್ನ ಫೇವ್ರೆಟ್ ಚಿತ್ರಾನ್ನ ರೆಸಿಪಿ ನೋಡೋಣ. ಇದು ನನ್ನ ಸಿಗ್ನೇಚರ್ ಡಿಶ್ ಅಂತಾನೆ ಹೇಳ್ಬೋದು. ನಾನೊಂದು ಸ್ವಲ್ಪ ಪುಡಿನ ಯೂಸ್ ಮಾಡ್ತೀನಿ. ಇದು ನಮ್ಮ ಅಮ್ಮ ಯೂಸ್ ಮಾಡ್ತಾ ಇದ್ರು, ಮಾವಿನಕಾಯಿ ಚಿತ್ರಾನ್ನಕ್ಕೆ ಯೂಸ್ ಮಾಡ್ತಾ ಇದ್ರು ಈ ಪುಡಿನ. ನಾನು ಅದನ್ನ ಟೊಮೊಟೊ ಚಿತ್ರಾನ್ನಕ್ಕೆ ಹಾಕ್ತಾ ಇದ್ದೀನಿ. ಅದಕ್ಕೂ ಚೆನ್ನಾಗಿರುತ್ತೆ, ಹುಣಸೆ ಹಣ್ಣು ಚಿತ್ರಾನ್ನಕ್ಕೂ ಚೆನ್ನಾಗಿರುತ್ತೆ, ನಿಂಬೆಹಣ್ಣು ಚಿತ್ರಾನ್ನಕ್ಕೆ ಚೆನ್ನಾಗಿರಲ್ಲ. ಟೊಮೊಟೊ ಜೊತೆ ಮೇಲೆ ನಿಂಬೆಹಣ್ಣು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ರೆಸಿಪಿ ನೋಡೋಣ. ಆಮೇಲೆ ಮತ್ತೆ ನಾನು ಬೆಣ್ಣೆಯಿಂದ ತುಪ್ಪ ಹೆಂಗ್ ಕಾಯಿಸ್ತೀನಿ ಅಂತಾನು ಇವಾಗ ತೋರಿಸ್ತೀನಿ, ಓಕೆನಾ? ಅದಷ್ಟು ಇವತ್ತಿನ ಮಾರ್ನಿಂಗ್ ವ್ಲಾಗ್ ಅನ್ಕೋಬಹುದು ಇದನ್ನ. ಆಮೇಲೆ ಫಸ್ಟು ಅದಕ್ಕೆ ಹುರ್ಕೋಬೇಕು. ಆ ಪುಡಿನ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಯಾವಾಗ ಚಿತ್ರಾನ್ನ ಮಾಡ್ತೀವೋ ಅವಾಗ ಹಾಕೋಬಹುದು. ಅದನ್ನ ಏಟ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯ್ತು. ಅದನ್ನ ಆ ಪುಡಿ ಖಾಲಿ ಆಗಿತ್ತು, ಹಂಗಾಗಿನೇ ಇವತ್ತು ಬ್ಲಾಗ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದೆ. ಅದು ಆ ಪೌಡರ್ನ ನಿಮ್ಗೂ ತೋರಿಸ್ದಂಗಾಗುತ್ತೆ ಅಂತ. ಲೆಟ್ಸ್ ಸ್ಟಾರ್ಟ್ ಗೈಸ್, ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇದು 5 ಇಂಗ್ರೀಡಿಯೆಂಟ್ ಏನಿದೆ, ಇದು ಪೌಡರ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳೋದು. ಎಲ್ಲನೂ ಸಪ್ರೇಟೇ ಹುರ್ಕೋಬೇಕು, ಒಂದೇ ಸತಿ ಹಾಕಂಗಿಲ್ಲ. ಮತ್ತು ಮೆಣಸು ತೊಗೊಳ್ಳಿ. ನಂತರ ಮೆಣಸು ಇರಲಿಲ್ಲ, ಪುಡಿ ತೊಗೊಂಡಿದ್ದೀನಿ. ಇದು ಮೆಣಸು ಪುಡಿ ನಾನೇ ಮಾಡಿಟ್ಕೊಂಡಿರೋದು. ಇವಾಗ ಮೆಷರ್ಮೆಂಟ್ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಒಂದು 100 ಗ್ರಾಮಷ್ಟು ಜೀರಿಗೆ, 100 ಗ್ರಾಮು ಸಾಸಿವೆ, ಒಂದು 30-40 ಕಾಳೆ ತೊಗೊಳ್ಳಿ ಮೆಣಸು. ಇದು ಒಂದು 40 ಗ್ರಾಮಷ್ಟು ಕಡಲೆಬೇಳೆ, ಆಮೇಲೆ ಒಂದು 40 ಗ್ರಾಮಷ್ಟು ಇದು ಮೆಂತೆ, ಓಕೆನಾ? ಇದು ಪೌಡರ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಈಗ ಚಿತ್ರಾನ್ನಕ್ಕೆ ಮಾಮೂಲಿ ನಾನು ಒಂದು 4 ಈರುಳ್ಳಿನೇ ತೊಗೊಂಡಿದ್ದೀನಿ. ಮಾಡಿ ಚಿತ್ರಾನ್ನದ ಗೊಜ್ಜುನು ನಾನು ನಾಳೆಗೆ ಸ್ಟೋರ್ ಮಾಡ್ತಾಯಿದ್ದೀನಿ, ಹಾಗಾಗಿ. ಆಮೇಲೆ ಟೊಮೊಟೊ ಒಂದು 3, ಒಂದು ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ ಒಂದು 20 ತೊಗೊಂಡಿದ್ದೀನಿ. ಇದು ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಎಲ್ಲ ಅಡುಗೆಗೂ. ಒಂದು 7-8 ಕಡ್ಡಿ ತೊಗೊಂಡಿದ್ದೇನೆ. ಸಾಂಬಾರು ಸೊಪ್ಪು ಒಂದು ಅರ್ಧ ಕಟ್ಟು ಹೆಚ್ಚಿಟ್ಕೊಂಡಿದ್ದೇನೆ, ಆಯಿತಾ? ಕಡಲೆ ಬೀಜನ ಈಗ ಹಾಕ್ಕೊಳ್ಳಲ್ಲ, ಮೆತ್ತಗಾಗುತ್ತೆ ಅದು. ಅದನ್ನು ಸಪ್ರೇಟ್ ಹುಡಿದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ಈಗ ಬಾಣಲಿನ ಪ್ರೀ ಹೀಟ್ ಮಾಡ್ಕೋಬೇಕು. ಆಮೇಲೆ ಒಂದೊಂದೇ ಹಾಕ್ಕೊಂಡು ಹುರ್ಕೋಬೇಕು. ಇದರಲ್ಲಿ ಹುರಿಯೋದು ತುಂಬ ಇಂಪಾರ್ಟೆಂಟು. ಒಂದೇನಾದರೂ ಸ್ವಲ್ಪ ಸಿದಂಗಾದರೆ ಹೋಲ್ ಚಿತ್ರಾನ್ನನೇ ಹಾಳಾಗ್ಬಿಡುತ್ತೆ. ಹಾಗಾಗಿ ಹದವಾಗಿ ಹುರ್ಕೋಬೇಕು. ಒಂದೊಂದು ಚೆನ್ನಾಗಿ ಸ್ಮೆಲ್ ಬರುತ್ತಲ್ಲ, ಅವಾಗ ತೆಗೆದ್ರೆ ಸಾಕು. ನಾನು ಫಸ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ, ಹುರ್ಕೊಳ್ಳೋಣ. ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಈ ಕಲರ್ ಬಂದರೆ ಸಾಕು. ಚೆನ್ನಾಗಿ ಹುರಿದಿದೆ ಇದು. ಇದನ್ನು ತೆಕ್ಕೊಳ್ಳೋಣ. ಇನ್ನು ಮಿಕ್ಕಿದೆಲ್ಲ ಬೇಗ ಆಗೋಗುತ್ತೆ. ಇದನ್ನು ಪ್ಲೇಟ್ ಇಟ್ಕೊಂಡಿದ್ದೇನೆ, ಇದಕ್ಕೆ ಹಾಕ್ಕೊತೀನಿ. ನೆಕ್ಸ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಬೇಗ ಚಿಟಪಟ ಅಂದ್ಬಿಡುತ್ತೆ, ಇದು ಹೀಟಿಗೆ ಬೇಗ ಹುರಿದೋಗುತ್ತೆ. ಈಗ ತೆಕ್ಕೊಳ್ಳೋಣ ಜೀರಿಗೆನ. ಒಂದು ಹುರಿಯೋ ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ತಣ್ಣಗಾಗಿರುತ್ತೆ. ಇದು ಪೂರ್ತಿ ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೋಬೇಕು. ಸಾಸಿವೆ ಹಾಕ್ತಾ ಇದ್ದೀನಿ. ಇದನ್ನು ಚಿಟಪಟ ಅಂತ ಸಿಡಿಬೇಕಾದ್ರೆ ತೆಕ್ಕೊಳ್ಳೋದು. ನಮ್ಗೆ ಇಲ್ಲಿ ಕಾಟ ಅಂತೂ ನಿಜ ತಡಿಯೋಕ್ಕಾಗ್ತಲ್ಲ, ಕುಯ್ ಅಂತ. ಪೌಡರ್ ಒಂದ್ಸತಿ ಮಾಡಿಟ್ಕೊಂಡ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಈ ಕಡೆ ಇನ್ನೊಂದು ಕಡೆನೇ ಬೇಕಾದ್ರೆ ಚಿತ್ರಾನ್ನಕ್ಕೆ ಬೇಕಾದ್ರೂ ಇಟ್ಕೋಬಹುದು. ನಾನು ರೆಸಿಪಿ ತೋರಿಸ್ತಾ ಇರೋದ್ರಿಂದ ಇದರಲ್ಲೇ ಹುರಿದು ಇದರಲ್ಲೇ ಮಾಡ್ತೀನಿ, ಓಕೆನಾ? ಸೌಂಡ್ ಕೇಳಿಸ್ತಾ ಇದೆಯಾ? ಸಾಸಿವೆನೂ ಸಿಡಿತಾ ಇದೆ. ಇವಾಗ ಇದನ್ನು ತೆಕ್ಕೊಬಿಡೋಣ. ಈಗ ಇದಕ್ಕೆ ಮೆಂತೆ ಹಾಕ್ತಾ ಇದ್ದೀನಿ. 100 ಗ್ರಾಮ್ಸ್ ಮೆಷರ್ಮೆಂಟ್ ಅಂತ ಹೇಳಿದ್ದೀನಿ. ಅಲ್ಲೂ ಸಾಸಿವೆ ಜೀರಿಗೆ ತಗೊಂಡ್ರೆ ಅದರಲ್ಲಿ ಅರ್ಧ ಎಂಥದ್ದು ಕಡಲೆಬೇಳೆ ಮತ್ತು ಮೆಂತೆ ಹಾಕೊಂಡು ಮಾಡ್ಕೊಳ್ಳೋದು ಅಷ್ಟೇ. ಈಗ ಮೆಂತೆ ನಾವಿತ್ತು ತೆಕ್ಕೊಳ್ಳೋಣ. ಅದನ್ನು ಆಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬೆಚ್ಚಗಾಗಿದೆ, ಸ್ವಲ್ಪ ತಣ್ಣಗಾಗಬೇಕದು. ಈಗ ಒಂದು 5-6 ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ನಾನು ಜಾಸ್ತಿ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ. ಥ್ಯಾಂಕ್ ಯು. ನಮ್ಮೊಂದು ಪೆನ್ಸಿಲ್ ಬಂದಿದೆ. ಆಗ್ಲೆಲ್ಲ ಅವ್ನು ಕೇಳ್ತೀನಲ್ಲ ಪೆನ್ಸಿಲ್, ಅದಕ್ಕೆ ನಂಗೊಂದು ಎಕ್ಸ್ಟ್ರಾ ತಗೊಂಡೇ ಬಂದ್ಬಿಟ್ಟಿದೆ. ಥ್ಯಾಂಕ್ ಯು. ಒಗ್ಗರಣೆಗೆ ಸಾಸಿವೆ ಹಾಕೋಣ. ಅಲ್ಲಿಗೆ ಯಾರು ಹೋಗಿ ಡಬ್ಬ ತರ್ತಾರೆ ಅಂತ ಲೇಸಿನೆಸ್, ಇದರಲ್ಲಿರೋದೇ ಹಾಕ್ತಾ ಇದ್ದೀನಿ. ಸಿಡಿತಾ ಇದೆ. ಈ ಟೈಮಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿನ ಈ ಥರ ಫ್ರೈ ಮಾಡಿದ್ರೆ ಏನೋ ಗ್ಯಾಸ್ಟ್ರಿಕ್ ಆಗೋಣ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ನಾನೇನಿಲ್ಲ, ಎಲ್ಲದಕ್ಕೂ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಿಲ್ಲ ನನಗೆ, ಸಂತೋಷಗೆಲ್ಲ ಇದೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿರ್ತೀನಿ. ಮತ್ತು ಈಗ ಈರುಳ್ಳಿ ಹಾಕ್ಕೊಳ್ಳೋಣ.
ಈರುಳ್ಳಿ ಹಾಕಿದಾಗಲೇ ಉಪ್ಪು ಹಾಕ್ಬಿಡ್ತೀನಿ, ಬೇಗ ಬೇಯುತ್ತೆ ಅಂತ. ಆಮೇಲೆ ಚಿತ್ರಾನ್ನದಲ್ಲಿ ಈರುಳ್ಳಿ ಒಬ್ಬೊಬ್ಬರಿಗೆ ಕ್ರಿಸ್ಪಾಗಿದ್ರೆ ಇಷ್ಟ ಆಗುತ್ತೆ, ಇನ್ನೊಬ್ಬೊಬ್ಬರಿಗೆ ತುಂಬ ಬೆಂದಿದ್ರೆ ಇಷ್ಟ ಆಗುತ್ತೆ. ನಿಮಗೆ ಏನು ಬೇಕಂಗೆ ಬೇಯಿಸ್ಕೊಡಿ. ನಾನೊಂದು ಮೀಡಿಯಮಾಗಿ ಬೇಯಿಸ್ತೀನಿ. ನನಗಂತೂ ಈರುಳ್ಳಿ ಕ್ರಿಸ್ಪಾಗಿದ್ರೇ ಇಷ್ಟ ಚಿತ್ರಾನ್ನದಲ್ಲಿ. ನಾನು ಸ್ವಲ್ಪ ವೀಡಿಯೋಗೆ ಪ್ರೆಸೆಂಟಬಲ್ ಆಗಿರೋಂಥ ಸ್ಪೂನ್ಸ್ ಎಲ್ಲ ತೊಗೋಬೇಕು. ನೀವು ನೋಡ್ತಾ ಇದ್ದೀರಲ್ಲ, ಈಗೀಗ ಒಂದೊಂದೇ ತೊಗೋತಾ ಇದ್ದೀನಿ. ಹಾಗಾಗಿ ಈಗ ಸದ್ಯಕ್ಕೆ ಈ ಸ್ಟೀಲ್ ಸ್ಪೂನ್ ಯೂಸ್ ಮಾಡ್ತೇನೆ. ನನಗೆ ಇನ್ನೊಂದು ಚಪಾತಿ ಇದು ಮಾಡ್ತೀವಲ್ಲ, ಅದೆರಡು ಸ್ಪೂನ್ ಕಂಫರ್ಟಬಲ್ ಆಗೋಗಿದೆ. ಇದಕ್ಕಿಂತ ಇದು ಎಂಥದ್ದು ಮಚ್ಚಕಾಯಿ ಇರುತ್ತಲ್ಲ, ಅದಂತೂ ಇನ್ನೂ ಕಂಫರ್ಟಬಲ್. ಎಲ್ಲ ಅಡುಗೆ ಮಾಡೋಕ್ಕೂ ಅದೇ ಫಸ್ಟು ತೊಗೊಳೋದು ನಾನು. ಈರುಳ್ಳಿ ಬೇಯ್ತಾ ಇರಲಿ, ನಾನು ಇದನ್ನು ಪುಡಿ ಮಾಡ್ಕೊಂಬರ್ತೀನಿ. ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಮತ್ತು ತಣ್ಣಗಾಗಿದೆ. ಇವಾಗ ಇದನ್ನು ಪುಡಿ ಮಾಡ್ಕೊಬರೋಣ, ಆಯಿತಾ? ಕಾಣಿಸ್ತಿದೆಯಲ್ಲ, ಈ ಥರ ಪೌಡರ್ ಹಾಕಬೇಕು. ರವೆ ಅಷ್ಟಾದರೆ ಸಾಕು. ತುಂಬ ನುಣ್ಣಗಾಗಬಾರ್ದು, ತುಂಬ ತರಿನೂ ಇರಬಾರ್ದು. ಇಷ್ಟಾದರೆ ಚೆನ್ನಾಗಿರುತ್ತೆ. ಈರುಳ್ಳಿ ಈಗ ಚೆನ್ನಾಗಿ ಬೆಂದಿದೆ. ಈಗ ಆ ಕಡೆ ಸೈಡಿಗೆ ಮಾಡಿಬಿಟ್ಟು ಮಧ್ಯಕ್ಕೆ ಟೊಮೊಟೊ ಹಾಕೊಳ್ಳೋಣ. ನಾನು ಇದರಲ್ಲಿ ಉಪ್ಪು ಮತ್ತು ಅರಿಶಿನ ಹೇಳೋದು ಮರ್ತಿದ್ದೀನಿ. ಚಿತ್ರಾನ್ನಕ್ಕೆ ಅದು ಕಾಮನ್ ಎಲ್ಲ ಹಾಕ್ಕೊಬಿಡೋಣ. ಇನ್ನೊಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು, ಟೊಮೊಟೊ ಹಾಕಿ ಅರಿಶಿನ ಹಾಕಿ ಉಪ್ಪು ಹಾಕಿದ್ದೀನಿ. ಟೊಮೊಟೊ ಚೆನ್ನಾಗಿ ಬೇಯಬೇಕು. ನನಗೇನೋ ಉದ್ದುದ್ದ ಕಟ್ ಮಾಡಿಕೊಂಡ್ರೆ ಟೊಮೊಟೊ ಬೇಗ ಬೇಯುತ್ತೇನೋ ಅಂತ ಅನಿಸುತ್ತೆ. ಅದು ನನ್ನ ಫೀಲ್ ಅಷ್ಟೇ, ಬೇಗ ಬೇಯುತ್ತೆ ಅಂತ. ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಆಗಿ ಗೊಜ್ಜು ಥರ ಆಗುತ್ತೆ. ನಾನು ಮಾಡಿ ಟೊಮೊಟೊ ನನಗೆ ಚೆನ್ನಾಗಿ ಸ್ಮ್ಯಾಶ್ ಆಗೋಕ್ಕೆ ಬಂದಿದೆ. ಇವಾಗ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಬಿಡೋಣ ಟೊಮೊಟೊನ. ಈ ಟೈಮಲ್ಲಿ ನೀವು ಉಪ್ಪು ಟೆಸ್ಟ್ ಮಾಡಿ ಹಾಕ್ಕೊಳ್ಳಿ. ಇದೆ ನೋಡಿ, ಟೊಮೊಟೊ ಉದ್ದುದ್ದ ಕಟ್ ಮಾಡಿಕೊಂಡ್ರೆ ಒಂಥರ ಗ್ರೇವಿ ಥರ ಬಂದ್ಬಿಡುತ್ತೆ ಚಿತ್ರಾನ್ನ. ಅನ್ನು ಕಲಿಸ್ದಾಗ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಗೊಜ್ಜು ಈ ಟೆಕ್ಸ್ಚರಲ್ಲಾದರೆ ಚೆನ್ನಾಗಿರುತ್ತೆ ಚಿತ್ರಾನ್ನದು. ಬಟ್ ಟೊಮೊಟೊದು ಇಂಚೂರು ನೀರಿದೆ ಅನಿಸುತ್ತೆ. ಇದೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಇವಾಗ ಸಾಂಬಾರು ಸೊಪ್ಪು ಹಾಕ್ಕೊಳ್ಳೋಣ. ಸಾಂಬಾರು ಸೊಪ್ಪು, ಕೊತ್ತಂಬರಿ ನೀವೇನು ಅಂದ್ಕೊಂಡ್ರೆ ಅದು. ಕರ್ಬೇವಿನ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಚೆನ್ನಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ಟವ್ ಆಫ್ ಮಾಡಿಕೊಂಡು ಈ ಪೌಡರ್ ಹಾಕ್ಕೋಬೇಕು. ಇದನ್ನ ಸ್ಮೆಲ್ ಹೋಗ್ದಂಗೆ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೋಬೇಕು. ಒಂಚೂರು ಸ್ಮೆಲ್ ಹೋಗ್ಬಾರ್ದು. ಪೂರ್ತಿ ತಣ್ಣಗಾಗಲಿ ಅಂತ ಬಿಟ್ಟಿದ್ದಷ್ಟೇ. ನಾನಿವಾಗ ಇಷ್ಟು ಕ್ವಾಂಟಿಟಿಗೆ ಇದರಲ್ಲಿ ಒಂದು 4 ಸ್ಪೂನ್ ಹಾಕ್ತಾ ಇದ್ದೀನಿ. ನೀವು ಕಮ್ಮಿ ಮಾಡಿಕೊಂಡ್ರೆ ಇದರಲ್ಲಿ ರೆಡ್ಯೂಸ್ ಮಾಡಿ ಹಾಕ್ಕೋಬೋದು. ನಾನು ತಗೊಂಡಿರೋ ಸ್ಪೂನ್ ಇಷ್ಟಿದೆ. ಇದು ಟೀ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಇದೆ ಅಂತಲೇ ಅನಿಸುತ್ತೆ. ಟೀ ಸ್ಪೂನಲ್ಲಾದರೆ ನೀವು ಒಂದು 2.5 ಟೀ ಸ್ಪೂನ್ ಹಾಕೊಳ್ಳಿ ಸಾಕು. ಈಗ ಗೊಜ್ಜೆಲ್ಲ ರೆಡಿ ಆದಮೇಲೆ ನೋಡಿ ಹಿಂಗೆ ಕಾಣಿಸ್ತಾ ಇದೆ. ಈ ಸೇಮ್ ಪೌಡರ್ ಯೂಸ್ ಮಾಡಿಕೊಂಡು ನಾನು ಹುಣಸೆಹಣ್ಣು ಮತ್ತು ಮಾವಿನಕಾಯಿ ನೆಕ್ಸ್ಟ್ ತೋರಿಸ್ತೀನಿ. ಈಗ ಸದ್ಯಕ್ಕೆ ಟೊಮೊಟೊದು ಮಾಡಿದ್ದೀನಿ. ರೈಸ್ ಆಲ್ರೆಡಿ ಮಾಡಿಟ್ಕೊಂಡಿದ್ದೆ ನಾನು. ಸ್ವಲ್ಪ ಉದುದ್ರು ಮಾಡಬೇಕಾದ್ರೂ ಹಾಕೋಬೋದು, ಇಲ್ಲ ಹಾಗೆ ಮಾಡಿ ಇದರಲ್ಲೇ ಸ್ಪ್ರೆಡ್ ಮಾಡ್ಕೋಬೋದು. ನಿಂಬೆಹಣ್ಣು ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಇಷ್ಟ, ಫಿನಿಶ್. ಕಲಿಸ್ಕೊಂಡ್ರೆ ಚಿತ್ರಾನ್ನ ರೆಡಿ. ಸೂಪರ್ ಟೇಸ್ಟಿ ಸ್ಪೆಷಲ್ ಚಿತ್ರಾನ್ನ ರೆಡಿಯಾಗಿದೆ. ಅದಕ್ಕೆ ನಾನು ಜೊತೆಗೆ ಎಗ್ ಬುರ್ಜಿ ಮಾಡಿದ್ದೆ. ರೆಸಿಪಿ ಶೂಟ್ ಮಾಡಿಕೊಂಡು ಮುದ್ದು ನೋಡ್ಸೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಎಲ್ಲಿ ಬಸ್ ಹೋಗ್ಬಿಡುತ್ತೋ ಅಂತ ಹೆದರ್ಕೊಂಡಿದ್ದೆ. ಬಟ್ ಬಸ್ ಬಂದಿದ್ದೇ ಲೇಟ್ ಆಯಿತು. ಆ ರೀಸನ್ನು ಎಲ್ಲ ಇವಾಗ ತೋರಿಸ್ತೀನಿ ನೋಡಿ. ಮುದ್ದು ಅಂತೂ ಫುಲ್ ಎಂಜಾಯ್. ಏನಕ್ಕೆ ಹಿಂಗೆ ಆಡ್ತಿದ್ಯಾ? ಅನ್ಸುತ್ತೆ. ಇಲ್ಲ, ಬರುತ್ತೆ. ಒಂದು 10 ಮಿನಿಟ್ಸ್ ಲೇಟ್ ಅಷ್ಟೇ. ಅಮ್ಮ ಬಸ್ ಬಂತು. ನೀನೆಲ್ಲಿಗೆ ಹೋಗ್ತಾ ಇದೆಯೋ? ಏನು ಎಂಜಾಯ್ ಮಾಡ್ತಾ ಇದೆ ನೋಡಿ. ಇಲ್ಲಿ ಬಸ್ ಲೇಟ್ ಆಗಿದೆ ಅಂತ. ದಿನ ಅಮ್ಮ ಬಸ್. ನಿಂಗೆ ಯಾವಾಗ ಮುದ್ದು ಬಾಯಿ ಹೇಳೋದು? ಟೈಮೆಲ್ಲ ಹಾಳಾಗುತ್ಕಣೋ.
ಮತ್ತಿದು ಮುದ್ದು ಅವ್ರ ಬಸ್ಸು ಏನಾಗಿದೆ ಅಂದರೆ ಮಳೆಗೆ ಗೊಜ್ಜೆ ಜಾಸ್ತಿಯಾಗಿ ಈ ಬಸ್ಸು ಊತಾಕೊಂಡ್ಬಿಟ್ಟಿದೆ. ಅದಕ್ಕೆ ಟ್ರ್ಯಾಕ್ಟರ್ ತಂದು ಎಳ್ಸಿ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಆದರೆ ಫಸ್ಟ್ ಪೀರಿಯಡು ಯಾವಾಗಲಾದರೂ ಸ್ಕೂಲಲ್ಲಿ ಟೀಚರ್ಸ್ ಬರದೇ ಇರುವಾಗ ಹಿಂಗೆ ಸ್ಕೂಲಿಗೆ ಹೋಗೋದು ಲೇಟ್ ಆದರೆ ಇದೆಂತ ಹ್ಯಾಪಿ ಫೀಲ್ ಅಲ್ವಾ. ನಮ್ಮ ಮುದ್ದು ಅಂತೂ ಇಂಥ ವಿಷಯಗಳನ್ನೆಲ್ಲ ಡಬಲ್ ಎಂಜಾಯ್ ಮಾಡ್ತಾನೆ. ಇವತ್ತಂತೂ ಫುಲ್ ಮಜಾ ಮಾಡ್ತಾ ಇದ್ರು. ನೋಡಿಲಿ ನಮ್ಮ ಮಿಲಿ ನೋಡಿ ಇಲ್ಲಿ ಬಸ್ ಲೇಟ್ ಆಗಿರೋದಕ್ಕೆ ಫುಲ್ ಎಂಜಾಯ್ ಎಲ್ಲ. ಕಾಲ್ ಕೆಳಗಿಡೋ. ಏನಕ್ಕೆ ಈ ಖುಷಿ? ಹಾ ಮ್ಯಾಮ್ ನೋಡ್ಬೇಕು ನೋಡಿಲಿ, ಕನ್ನಡ ಯೂಟಿಗೆ ಓದಿಲ್ಲ, ಗೇಮ್ ಹಾಕೊಂಡು ಕೂತಿದ್ದಾನೆ. ಹೋಗಿ ಏನ್ ಬರೀತೀಯೋ ಅರ್ಧಂಬರ್ಧ ಕಲ್ತ್ಕೊಂಡೋಗಿ. ಬಾಯ್ ಮುದ್ದು, ಬಾಯ್ ಮುದ್ದು, ಲಂಚ್ ಬ್ಯಾಗ್ ಮುದ್ದು. ಬಸ್ ಬಂತಂತೆ, ಸ್ಕೂಲ್ ಬಸ್ಸು. ಇವನ್ ಇಮ್ಯಾಜ್ ಫಸ್ಟು ಟೋಪಿ ಬಿಚ್ಚಿದ, ಆಮೇಲೆ ಸ್ವೆಟ್ರು ಬಿಚ್ಚಿದ, ಈಗ ಇಲ್ಲೇನೋ ಕೆಲಸ ಮಾಡ್ತಾ ಇದ್ದಾನೆ. ಎಷ್ಟೊತ್ತಾದ್ರೂ ಬರ್ತಾನೆ ಇಲ್ಲ ಬಸ್ಸು. ರಜಾ ಮಜಾ ಮಾಡಿಸ್ತಾರಿರೋ. ಇನ್ನೊಂದು 1 ನಿಮಿಷ ಬರುತ್ತೆ. ಮ್ಯಾಮ್ ಇವತ್ತು ಸರ್ಪ್ರೈಸ್ ಆಗ್ಬಿಡ್ತಾರೆ. ಸ್ವೆಟ್ರು ಟೋಪಿ ಏನು ಇಲ್ಲದೆ ಬಂದಿದ್ಯಲ್ಲ ಭುವನ್ ಅಂತ. ಪ್ರೇಯರು ಮುಗ್ದು ಕ್ಲಾಸು ಮುಗ್ದಿರುತ್ತೆ ತಗ. ಇಶಿ ಚೆನ್ನಾಗಿಲ್ಲ ಮುದ್ದು, ಬೇರೆ ಸ್ಟೆಪ್ ಕಲ್ತ್ಕೊಂಬ. ಯಾರು ಹೇಳ್ಕೊಟ್ಟಿದ್ದು? ಇಶಿ ಚೆನ್ನಾಗಿಲ್ಲ ಮುದ್ದು, ಬೇರೆ ಸ್ಟೆಪ್ ಕಲ್ತ್ಕೊಂಬ. ಯಾರು ಹೇಳ್ಕೊಟ್ಟಿದ್ದು? ಆಫ್ ರೋಡಿಂಗ್ ಗುಂಡ. ಮುದ್ದು ಹೊರಟ. ಈಗ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ತುಪ್ಪ ಕಾಯಿಸೋದನ್ನ ನೆಕ್ಸ್ಟ್ ವಿಡಿಯೋದಲ್ಲೇ ತೋರಿಸ್ತೀನಿ, ಲಾಂಗ್ ಆಗೋಗುತ್ತೆ. ಅಲ್ಲಿವರೆಗೂ ಬಾಯ್ ಬಾಯ್ ಗಾಯ್ಸ್.